ನಾನು ಇವತ್ತಿನ ದಿನ ಓದೋಕ್ಕಾಗಿಲ್ಲ ಸರ್, ಅರ್ಧ ಗಂಟೆ ಕೂತ್ಕೊಳ್ಳೋಕ್ಕಾಗಿಲ್ಲ, ತಪ್ಪು ಮಕ್ಕಳ, ಒಂದು 1/4 ಗಂಟೆ ಆದ್ರೂ ಬುಕ್ ಮುಂದೆ ಕೂತ್ಕೊಳ್ಳಿ. ಆ ಹ್ಯಾಬಿಟ್ ಇದೆಯಲ್ಲ, ಹ್ಯಾಬಿಟ್ನ ಮಿಸ್ ಮಾಡ್ಕೋಬೇಡಿ. ತುಂಬಾ ಜನ ನೋಡಿ ಮಕ್ಕಳ, ಸ್ಟಾರ್ಟಿಂಗ್ ನನಗೂ ಕೂಡ ಓದೋಕೆ ಕಷ್ಟ ಆದಾಗ ನಾನು ಮಾಡಿದ ಕೆಲಸ ಇದು, ಸುಮ್ಮನೆ ಬುಕ್ ಮುಂದೆ ಒಂದು 20 ನಿಮಿಷ ಕೂತ್ಕೊಳ್ತಿದ್ದೆ. ಈಗಲೂ ಮಾಡ್ತೀನಿ ಆ ಕೆಲಸ. ನಾನು ಓದೋದಕ್ಕೆ ಮನ್ಸು ಬರ್ತೀನಿ ಅಂದ್ರೆ ಸುಮ್ಮನೆ 20 ನಿಮಿಷ ಬುಕ್ ಮುಂದೆ ಕೂತ್ಕೋತೀನಿ. ಓಕೆ, ಆಟೋಮೆಟಿಕಲಿ ಇಟ್ ವಿಲ್ ವಾಟ್ ಮೋಟಿವೇಟ್ ಮೀ ಟು ರೀಡ್ 1 line 2 line, then I will start reading slowly, students. This is what even I do today. So ಅದಕ್ಕೆ ಹೇಳ್ತಾ ಇರೋದು ನಿಮಗೆ, ಇಫ್ ಯು ಆರ್ ನಾಟ್ ಏಬಲ್ ಟು ರೀಡ್ ಫಾರ್ 6 hours, ಇಟ್ಸ್ ಓಕೆ, ರೀಡ್ ಫಾರ್ 15 minutes. Sit in front of book for 15 minutes. Never come out of that habit. Please maintain consistency. ಇದು ಈ ಕನ್ಸಿಸ್ಟೆನ್ಸಿ ಯಾಕಂದ್ರೆ ಸೈಕಲಾಜಿಕಲಿ ಹೇಳ್ತಾರೆ, ಯಾವುದೇ ಒಂದು ಕೆಲಸವನ್ನ ನಾವು 20-21 days ಕಂಟಿನ್ಯೂಸ್ ಆಗಿ ಮಾಡಿದ್ದೀರಾ ಅಂದ್ರೆ ದಟ್ ವಿಲ್ ಬಿಕಮ್ ಎ ಹ್ಯಾಬಿಟ್ ಟು ಯು, ಹ್ಯಾಬಿಟ್ ಆಗಿ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಅದನ್ನ 21 days ನಿಧಾನಕ್ಕೆ ಅದನ್ನ ಬಿಡದಿರ ಹೋಗಿ, ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ. Exactly. So, and this one is very important. Stop comparing yourself, students, with others. This is very, very important. Yes. So, ನಾನು ಅದಕ್ಕೆ ಹೇಳಿದ್ದು, ರಾಬಿಟ್ ಓಡುತ್ತೆ, ಓಡ್ಲಿ ಅದು. ನಾನು ಟಾರ್ಟಾಯ್ಸ್, ಲೆಟ್ ಮಿ ರನ್ ಮೈ ಓನ್ ರೇಸ್. ವಾಟ್ಸ್ ದ ಪ್ರಾಬ್ಲಮ್? ಅಲ್ಟಿಮೇಟ್ಲಿ ನಾನು ರೀಚ್ ಆಗ್ತಿರೋದು ಡೆಸ್ಟಿನೇಷನ್ ಅಲ್ಲ. ನೋಡಿ ಮಕ್ಕಳ, ಯಾರು ಎಷ್ಟು ದಿನ ಬದುಕಿರ್ತಾರೆ ಅಂತ ನಿಮಗೆ ಗೊತ್ತಿಲ್ಲ. ತುಂಬಾ ಬೇಗ ರೀಚ್ ಆಗೋದವರು ತುಂಬಾ ಜಾಸ್ತಿ ದಿನ ಬದುಕ್ತಾರೆ ಅಂತ ಅನ್ಕೋಬೇಡಿ. ತುಂಬಾ ಲೇಟಾಗಿ ಹೋಗ್ತಿರೋರು ಕೂಡ ಬೇಗ ಸತ್ತೋಗ್ತಾರೆ ಅಂತ ಅನ್ಕೋಬೇಡಿ, ಅವ್ರು ಜಾಸ್ತಿ ದಿನ ಬದುಕ್ಬೋದು. ಅರ್ಥ ಆಗ್ತಿದೆ? ದೇರ್ ಆರ್ ಪೀಪಲ್ 22 ತನಕ ಸಕ್ಸಸ್ ಕಾಣ್ದಿದ್ದವರು ಬೇಗನೆ ಸಕ್ಸಸ್ ಆಗ್ಬಿಟ್ಟಿದ್ದಾರೆ ಮಕ್ಕಳ. ದೇರ್ ಇಸ್ ಒನ್ ಥಿಂಗ್. ಓಕೆ, ಒಬ್ಬ ಫೇಮಸ್ ಅಂದ್ರೆ NRI ಅಮೆರಿಕದಲ್ಲಿ ಒಬ್ಬ ಇರೋನು ತುಂಬಾ ಚೆನ್ನಾಗಿ ಲೈನ್ ಹೇಳ್ತಾನೆ. ಓಕೆ, ಏನಂತ ಅಂದ್ರೆ, ದೋಸ್ ಹೂ ಹ್ಯಾವ್ ಗಾಟ್ ಮ್ಯಾರಿಡ್ ಅಟ್ 24, ದೇ ಹ್ಯಾವ್ ಡೈವರ್ಸ್ಡ್ ಅಟ್ 30. ಓಕೆ, ದೋಸ್ ಹೂ ಹ್ಯಾವ್ ಗಾಟ್ ಜಾಬ್ ಅಟ್ 24, there are people who are actually not getting the job or jobless at the age of 35. Okay, those who have not got success till 30, they are millionaires or multimillionaires at the age of 35 or 40. Okay, so there are different category of people. ತುಂಬಾ ಕ್ಯಾಟಗರಿ ಇದ್ದಾರೆ. ಅವ್ರು ಯಾರೋ ಬೇಗ ಮದುವೆ ಆದ್ರು 24 ವರ್ಷಕ್ಕೆ, ನಾನು ಮದುವೆ ಆಗಿಲ್ಲ ಅಂದ್ರೆ ಬೇಜಾರಾಗಬೇಡಿ, ಯಾಕಂದ್ರೆ ಅವರು ಎಷ್ಟು ಚೆನ್ನಾಗಿರ್ತಾರೋ ನಿಮಗೆ ಗೊತ್ತಿಲ್ಲ ಮಕ್ಕಳ. ಸೊ ಅದರಿಂದ ನೀವು ನಿಮಗೆ ಕರೆಕ್ಟ್ ಆಗಿರೋ ಒಂದು ಲೈಫ್ ಸಿಗೋ ತನಕ ತಾಳ್ಮೆಯಿಂದ ಇರಬೇಕು. ಸೊ ಯು ನೀಡ್ ಟು ವೆಯ್ಟ್ ಫಾರ್ ಇಟ್, ಅಂಡ್ ಒಂದಲ್ಲ ಒಂದಿನ ಸಕ್ಸಸ್ ಕಾಣ್ತೀರಿ. ಸ್ಟಾಪ್ ಕಂಪೇರಿಂಗ್ ವಿತ್ ಅದರ್ಸ್. ಯಾಕಂದ್ರೆ ಯು ಆರ್ ಯೂನಿಕ್ ಸ್ಟೂಡೆಂಟ್ಸ್, ನೀವು ಖಂಡಿತ ಯೂನಿಕ್, ನೀವು ಅದನ್ನ ನಂಬಲೇಬೇಕು. You need to first believe that you are unique and start running your own ways and do not compare with others. Please do it, students. ಎಲ್ಲರೂ ಹೇಳ್ತಾರೆ ಅಂತಂದ್ರೆ ಮಕ್ಕಳ, ಅದ್ರಲ್ಲಿ ಏನೋ ಒಂದು ಇರುತ್ತಲ್ವಾ? ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ, ಸ್ಟಾಪ್ ಕಂಪೇರಿಂಗ್. ಏನೋ ಒಂದು ಇರುತ್ತಲ್ಲ ಮಕ್ಕಳ ಅದರಲ್ಲಿ. ಫಸ್ಟ್ ಡೂ ಇಟ್ ಅಂಡ್ ದೆನ್ ಆಟೋಮೆಟಿಕಲಿ ವಿಲ್ ಗೆಟ್ ಸಕ್ಸಸ್. ಎಸ್ ಅಯ್ಯೋ, ನಿಮ್ಮ ಜನರೇಷನ್ ಅಲ್ಲ, ನಮ್ಮ ಜನರೇಷನ್ ಅಲ್ಲೂ ಇತ್ತು ಪೇರೆಂಟ್ಸ್ ಕಂಪ್ಯಾರಿಸನ್ ಅನ್ನೋದು. ಆದ್ರೆ ಆ ವರ್ಕ್ ನಾವು ತಲೆ ಕೆಡ್ಸ್ಕೊಂತಾ ಇರ್ಲಿಲ್ಲ. ಏನ್ ಮಾಡೋದಲ್ಲ. ಹೌದು, ಫ್ರಾಂಕ್ಲಿ ಮಾತಾಡಬೇಕಾದ್ರೆ, ಆಯ್ತು ನೀವು ಅಂತೀರ ಅನ್ಕೊಳ್ಳಿ, ನನಗೇನಾಗಿರ್ಬೇಕು, ನಾನು ಓದೋದು ಇಷ್ಟೇ. ಓಕೆ, ನಾನು ಓದ್ತೀನಿ, ನಿಮ್ಗೆ ಏನ್ ಫೈನಲ್ ರಿಸಲ್ಟ್ ಔಟ್ ಆಫ್ ಔಟ್ ಬರಬೇಕು, ಇಲ್ಲ ಟಾಪರ್ ಆಗಿರ್ಬೇಕು, ಇಲ್ಲ ಸ್ಕೂಲ್ ಫಸ್ಟ್ ಟೌನ್ ಫಸ್ಟ್ ಏನೋ ಒಂದು ಆಗಿರ್ಬೇಕು. ಇಸ್ ಇಟ್ ರೈಟ್? ಬಂದ್ ತೋರಿಸ್ತೀವಿ, ಆಗತ್ತ ಆಟೋಮೆಟಿಕಲಿ. ಓಕೆ, ಇಸ್ ಇಟ್ ರೈಟ್? ಎಸ್. ಸೊ ನೆಕ್ಸ್ಟ್ ಇದರಲ್ಲಿ ಸೊ ಇದು ಮಕ್ಕಳ ತುಂಬಾನೇ ಇಂಪಾರ್ಟೆಂಟ್. ತುಂಬಾನೇ ಓವರ್ ಥಿಂಕ್ ಮಾಡ್ತೀರಿ. ಲಾಸ್ಟ್ ಇಯರ್ ನನಗೆ ಕೆಲವು ಸ್ಟೂಡೆಂಟ್ಸ್ಗಳು ಮಾತಾಡ್ಬೇಕಾದ್ರೆ ಹೇಳೋರು, ಸರ್ ನಾನು ಓದ್ತಾ ಇದ್ದೀನಿ ಸರ್, ಇದು ಓದ್ಬೇಕಾದ್ರೆ ರಿಸಲ್ಟ್ಸ್ ಬರಲಿಲ್ಲ ಅಂದ್ರೆ ಏನ್ ಮಾಡೋದು ಸರ್, ಒಳ್ಳೆ ರ್ಯಾಂಕ್ ಬರಲಿಲ್ಲ ಅಂದ್ರೆ ಏನ್ ಮಾಡೋದು ಸರ್. ಈಗಿನ್ನೂ ಶುರು ಮಾಡಿದ್ಯಪ್ಪ ನೀನು, ಆಗಲೇ ರಿಸಲ್ಟ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ. ಅದಕ್ಕೆ ದೊಡ್ಡವರು, ದೇವರು ಅಥವಾ ಭಗವಂತ ಹೇಳೋದೇನಂತ ಅಂದ್ರೆ, ನಿನ್ನ ಕೆಲಸ ನೀನ್ ಮಾಡು, ಫಲಗಳ ಬಗ್ಗೆ ಯೋಚನೆ ಮಾಡಬೇಡ, ಆಟೋಮೆಟಿಕಲಿ ಇಟ್ಸ್ ಅ ಬೈ ಪ್ರಾಡಕ್ಟ್ ಅಂತ ದೇವ್ರು ಅದಕ್ಕೆ ಹೇಳೋದು. ಓಕೆ, ವಿಚ್ ಎವರ್ ಕಮ್ಯುನಿಟಿ ಆರ್ ರಿಲಿಜನ್ ಯು ಆರ್, ಬಟ್ ಯು ನೀಡ್ ಟು ಫಾಲೋ ದಿ ಸ್ಟೂಡೆಂಟ್ಸ್. ಒಂದು ವಿಷಯ ತಿಳ್ಕೊಳ್ಳಿ, ಜಸ್ಟ್ ಡೂ ಯುವರ್ ವರ್ಕ್, ಸ್ಟಾಪ್ ಓವರ್ ಥಿಂಕಿಂಗ್. ಓಕೆ, ನರ್ವಸ್ ಆಗಬೇಡಿ ಮಕ್ಕಳ, ಪ್ಲೀಸ್ ಡು ನಾಟ್ ಗೆಟ್ ನರ್ವಸ್ ಬೈ ಸೀಯಿಂಗ್ ಅದರ್ಸ್ ಅಂಡ್ ಸ್ಟಾಪ್ ಓವರ್ ಥಿಂಕಿಂಗ್. ಶುರು ಮಾಡ್ತಿದ್ದಂಗೆ ರಿಸಲ್ಟ್ಸ್ ಬಗ್ಗೆ ಯೋಚನೆ ಮಾಡೋದು ತುಂಬಾ ದೊಡ್ಡ, ಇಟ್ಸ್ ಲೈಕ್ ಅ ಬಿಗ್ಗೆಸ್ಟ್ ಕ್ರೈಮ್. ಈಗಿನ್ನು ಶುರು ಮಾಡಿದಿರಿ, ಆಲ್ರೆಡಿ ರಿಸಲ್ಟ್ಸ್ ಬಗ್ಗೆ ಯೋಚನೆ ಮಾಡ್ತಿರಲ್ಲ, ಇಟ್ಸ್ ಅ ಬಿಗ್ಗೆಸ್ಟ್ ಕ್ರೈಮ್. ಜಸ್ಟ್ ಡೂ ಯುವರ್ ವರ್ಕ್. ಓಕೆ, ಅಂಡ್ ದೆನ್ ಡೂ ಜಸ್ಟ್ ವಾಟ್ ನೀಡ್ ಟು ಬಿ ಡನ್, ವಾಟ್ ಯು ನೀಡ್ ಟು ಬಿ ಡನ್. ಅವತ್ತಿನ ದಿನ ಏನು ಕೆಲಸ ಇದೆ ಅಷ್ಟೇ ಮಾಡಿ, ಅದಕ್ಕಿಂತ ಜಾಸ್ತಿ ಏನೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈವನ್ ಡೋಂಟ್ ಪ್ಲಾನ್ ಫಾರ್ ನೆಕ್ಸ್ಟ್ ಡೇ ವೆನ್ ಯು ಆರ್ ವರ್ಕಿಂಗ್ ನೌ. ಮಲ್ಕೋಬೇಕಾದ್ರೆ ಪ್ಲಾನ್ ಮಾಡಿ. ಓಕೆ, ವೆನ್ ಯು ಆರ್ ವರ್ಕಿಂಗ್ ನೌ, ಡೋ ನಾಟ್ ಪ್ಲಾನ್ ಫಾರ್ ದ ನೆಕ್ಸ್ಟ್ ಡೇ ಆಲ್ಸೋ. ಅಂಡ್ ನೆಕ್ಸ್ಟ್ ಸ್ಟೂಡೆಂಟ್ಸ್, ಡೋಂಟ್ ಥಿಂಕ್ ಆಫ್ ರಿಸಲ್ಟ್ಸ್ ವೆನ್ ಯು ಆರ್ ವರ್ಕಿಂಗ್. ಆಸ್ ಐ ಟೋಲ್ಡ್ ನೌ, ಈಗ ತಾನೇ ಶುರು ಮಾಡಿದಿರಿ, ಆಲ್ರೆಡಿ ರಿಸಲ್ಟ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ. ಹೌ ಕ್ಯಾನ್ ದಟ್ ಬಿ ಪಾಸಿಬಲ್? ಅಂಡ್ ರಿಮೆಂಬರ್, ರಿಸಲ್ಟ್ಸ್ ಆರ್ ಆಲ್ವೇಸ್ ದ ಬೈ ಪ್ರಾಡಕ್ಟ್ ಆಫ್ ಯುವರ್ ಹಾರ್ಡ್ ವರ್ಕ್. ಹೌದಲ್ಲ? ರೈಟ್. ಸೊ ರಿಸಲ್ಟ್ಸ್ ಆರ್ ಆಲ್ವೇಸ್ ದ ಬೈ ಪ್ರಾಡಕ್ಟ್ ಆಫ್ ದ ಹಾರ್ಡ್ ವರ್ಕ್. ಸ್ಟೂಡೆಂಟ್ಸ್, ಹಾರ್ಡ್ ವರ್ಕ್ ಮಾಡ್ತಾ ಇರಿ, ರಿಸಲ್ಟ್ಸ್ ಆಟೋಮೆಟಿಕಲ್ ಆಗಿ ಬರ್ತಾ ಇರುತ್ತೆ. ಇಲ್ಲದೆ ಹೋದ್ರೆ ನೀವು ನಾನು ಟಾಪರೇ ಆಗಿರ್ಬೇಕು ಅಂತ ಒಂದು ರಿಸಲ್ಟ್ ನೀವು ಕನ್ಸಲ್ಲಿದ್ರೆ, ಅದು ತಕ್ಕಂಗೆ ನೀವು ವರ್ಕ್ ಮಾಡಿ.